ಹೆಣಹುತ ಪ್ರಕರಣದ ಹೊತ್ತಲ್ಲೇ ಧರ್ಮಸ್ಥಳಕ್ಕೆ ಆಗಸ್ಟ್ 16ನೇ ತಾರೀಕು ಬೈಕ್ ರ್ಯಾಲಿಯಂತೆ ಕುಣಿಗಲ್ನಿಂದ ಧರ್ಮಸ್ಥಳಕ್ಕೆ ಭಾರಿ ಬೈಕ್ ರ್ಯಾಲಿಗೆ ಪ್ಲಾನ್. ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ರ್ಯಾಲಿಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕುಣಿಗಲ್ನಿಂದ ಧರ್ಮಸ್ಥಳಕ್ಕೆ, ಅರ್ಥಾತ್ ಕುಣಿಗಲ್ಲು ಅಂದರೆ ದೂರ ಏನೂ ಇಲ್ಲ, ಬೆಂಗಳೂರಿಂದ ತೀರಾ ಹತ್ರ. ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ರ್ಯಾಲಿಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇರುವಂತಹದ್ದು. ರ್ಯಾಲಿ ನಕ್ಷೆ ಬಿಡುಗಡೆಗೊಳಿಸಿದ ಹಿಂದೂ ಪರ ಸಂಘಟನೆ ನೆಲಮಂಗಲದ ಟೋಲ್ನಲ್ಲಿ ಸಭೆ ನಡೆಸಿ ಅಲ್ಲಿಂದ ರ್ಯಾಲಿ ಪ್ರಾರಂಭ ಆಗುತ್ತೆ ಎಂದು ಹೇಳಲಾಗ್ತಿದೆ. ಧರ್ಮಸ್ಥಳ ಪರ ಶಕ್ತಿ ಪ್ರದರ್ಶನಕ್ಕೆ ಹಿಂದೂ ಸಂಘಟನೆ ಪ್ಲಾನ್. ಬುರುಡೆ ಕೇಸಿಂದ ಕ್ಷೇತ್ರದ ಪಾವಿತ್ರ್ಯತೆ ಹಾಳುಗೆಡವಲು ಸಂಚು ಎನ್ನುವಂತಹ ಆರೋಪವನ್ನು ಕೂಡ ಇಡುತ್ತಿದ್ದಾರೆ. ಶಕ್ತಿ ಪ್ರದರ್ಶನ ಅನಿವಾರ್ಯ ಎನ್ನುತ್ತಿರುವ ಹಿಂದೂ ಸಂಘಟನೆ. ಧರ್ಮಸ್ಥಳಕ್ಕೆ ಆಗಸ್ಟ್ 16ರಂದು ಬೈಕ್ ರ್ಯಾಲಿ. ಇಡೀ ಜಗತ್ತನ್ನ ಧರ್ಮಸ್ಥಳದಲ್ಲಿ ಕೂತು ಮಂಜುನಾಥ ವೀಕ್ಷಿಸ್ತಾ ಇದ್ದಾನೆ. ಮಂಜುನಾಥನ ಪಾವಿತ್ರ್ಯತೆ ಹಾಳು ಮಾಡೋದಕ್ಕೆ ಮನುಷ್ಯ ಅಂತ ಕರೆಸಿಕೊಳ್ಳುವ ಯಾವೊಬ್ಬ ನರಮಾನವನಿಗೂ ಸಾಧ್ಯ ಇಲ್ಲ ಅನ್ನೋದು ಕನಿಷ್ಠ ಜ್ಞಾನ. ಇದು ಕಾಮನ್ ಸೆನ್ಸು. ಮಂಜುನಾಥನ ಪಾವಿತ್ರ್ಯತೆಯನ್ನ ಹಾಳು ಮಾಡೋದಕ್ಕೆ ಸಾಧ್ಯನಾ? ಮನುಷ್ಯ ಅಂತ ಕರೆಸಿಕೊಳ್ಳುವ ಯಾವ ವ್ಯಕ್ತಿಯಿಂದಲೂ ಸಾಧ್ಯ ಇಲ್ಲ. ಅದೊಂದು ಶಕ್ತಿ, ಆ ಪವಾಡ, ಆ ಭಕ್ತಿ, ಆ ಕೇಂದ್ರದ ಮೇಲಿನ ಶ್ರದ್ಧೆ, ಇವೆಲ್ಲವೂ ಕೂಡ ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ಅಲ್ಲಿಗೆ ಜನ ಬರ್ತಾರೆ. ಮುಸ್ಲಿಂ ಭಕ್ತರು ಬರ್ತಾರೆ, ಕ್ರೈಸ್ತ ಭಕ್ತರು ಬರ್ತಾರೆ. ಧರ್ಮಾತೀತವಾಗಿ ಮಂಜುನಾಥನ ಸನ್ನಿಧಿಗೆ, ಮಂಜುನಾಥನ ದರ್ಶನಕ್ಕಾಗಿ ಜಾಗತಿಕವಾಗಿ ಬರ್ತಾರ್ರಿ. ವಿದೇಶದಿಂದಲೂ ಕೂಡ ಪ್ರವಾಸಿಗರು ಬರ್ತಾರೆ ಅಲ್ಲಿಗೆ. ಆ ಮಂಜುನಾಥನ ಪಾವಿತ್ರ್ಯತೆಯನ್ನು ಹಾಳು ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಇದೊಂದು ಕಾಮನ್ ಸೆನ್ಸ್ ಇತ್ತು. ಆದರೆ ಕೆಲ ಹೆಣಹುತ ಪ್ರಕರಣದಲ್ಲಿ ಕೆಲವರು ಹೆಣಹುತ ಪ್ರಕರಣವನ್ನು ಮುಂದಿಟ್ಟುಕೊಂಡು ಈ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ. ಸರಿ, ಇದನ್ನು ಒಪ್ಕೊಳ್ಳೋಣ. ಹೌದು, ಎನ್ಕ್ಯಾಶ್ ಮಾಡಿಕೊಳ್ಳೋ ಸಾಧ್ಯತೆಗಳಿರ್ತಾವೆ. ತೆಲುಗಿನ ಸುದ್ದಿವಾಹಿನಿಗಳು ಧರ್ಮಸ್ಥಳಕ್ಕೆ ಹೋಗಬೇಡಿ, ಹೆಣ್ಣು ಮಕ್ಕಳು ಸೇಫ್ ಅಲ್ಲ, ಈ ತರಹದ ಹೇಳಿಕೆಗೆ ಪ್ರೇರಣೆಯಾಗಬಹುದು ಈ ಅಪಪ್ರಚಾರಗಳು, ಒಪ್ಕೊಳ್ಳೋಣ. ಆದರೆ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರುವಂತಹ ಕೆಲಸಗಳು ಆಗಬಾರ್ದು, ಆಗಕೂಡದು, ಆಗಿಲ್ಲ. ಇದು ವಾಸ್ತವ. ಅದೇನೇ ಇರಲಿ, ಈಗ ಧರ್ಮಸ್ಥಳಕ್ಕೆ ಬೈಕ್ ರ್ಯಾಲಿ ಹೊರಟಿದೆಯಂತೆ. ಅದು ಕೂಡ ಆಗಸ್ಟ್ 16ನೇ ತಾರೀಕು. ಧರ್ಮಸ್ಥಳಕ್ಕೆ ಆಗಸ್ಟ್ 16ರಂದು ಬೈಕ್ ರ್ಯಾಲಿ. ಕುಣಿಗಲ್ನಿಂದ ಧರ್ಮಸ್ಥಳಕ್ಕೆ ಭಾರಿ ಬೈಕ್ ರ್ಯಾಲಿ. ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ರ್ಯಾಲಿಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ರ್ಯಾಲಿ ನಕ್ಷೆಯನ್ನು ಬಿಡುಗಡೆಗೊಳಿಸಿದ ಹಿಂದೂ ಪರ ಸಂಘಟನೆ ನೆಲಮಂಗಲದ ಟೋಲ್ನಲ್ಲಿ ಒಂದು ಸಣ್ಣ ಸಭೆ ನಡೆಯುತ್ತೆ. ಅಂದರೆ ಇದಕ್ಕೆ ಪರ್ಮಿಷನು, ಮತ್ತೊಂದು ಮಗದೊಂದು, ಅವೆಲ್ಲವೂ ಕೂಡ ಲೀಗಲ್ ಪ್ರಾಸೆಸ್ಗಳು ನಡಿಬೇಕು ಅಷ್ಟೇ. ಏಕಾಏಕಿ ಪೋಸ್ಟರ್ ಒಂದು ಹರಿಯಬಿಟ್ಟರೆ ಅದು ನಡಿಬೇಕು ಅಂತ ಅರ್ಥ ಅಲ್ಲ. ಅದಕ್ಕೊಂದಷ್ಟು ಲೀಗಲ್ ಪ್ರೊಸೀಜರ್ಗಳಿರ್ತವೆ. ಸೊ ಈ ಸಂಘಟನೆ ಹೇಳಿಕೊಂಡಂತೆ ನೆಲಮಂಗಲದಲ್ಲಿ ಕಾರ್ಯಕರ್ತರ ಒಂದು ಸಣ್ಣ ಸಭೆ ಇರುತ್ತೆ. ಅಲ್ಲಿ ರೂಟ್ ಪ್ಲ್ಯಾನನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಅವರು ಪೋಸ್ಟರ್ ಮುಖಾಂತರವಾಗಿ ರೂಟ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಆದರೂ ಕೂಡ ಅಲ್ಲೊಂದು ಬ್ರೀಫ್ ನಡೆಯುತ್ತೆ. ಆ ಬ್ರೀಫ್ನ ನಡುವೆ ಹೆಂಗೆ ಹೋಗಬೇಕು, ನೆಲಮಂಗಲದಿಂದ ಮುಂದೆ ಎಲ್ಲಿಗೆ ಹೋಗಬೇಕು, ಹಾಸನದಲ್ಲಿ ಎಷ್ಟೊತ್ತು ಇರಬೇಕು, ಅಲ್ಲಿಂದ ಸಕಲೇಶಪುರ, ಅಲ್ಲಿಂದ ಮತ್ತೆ ಧರ್ಮಸ್ಥಳಕ್ಕೆ, ಹೀಗೆಲ್ಲ ಟೂ ವೀಲರ್ನಲ್ಲಿ ರ್ಯಾಲಿ ಎಂದು ಹೇಳಲಾಗ್ತಾ ಇದೆ. ನೆಲಮಂಗಲದ ಟೋಲ್ನಲ್ಲಿ ಸಭೆ ನಡೆಸಿ ಅಲ್ಲಿಂದ ರ್ಯಾಲಿ. ಧರ್ಮಸ್ಥಳದ ಪರಾಶಕ್ತಿ ಪ್ರದರ್ಶನಕ್ಕೆ ಹಿಂದೂ ಸಂಘಟನೆಯ ಪ್ಲಾನ್. ಬುರುಡೆ ಕೇಸಿಂದ ಕ್ಷೇತ್ರದ ಪಾವಿತ್ರ್ಯತೆ ಹಾಳುಗೆಡವಲು ಸಂಚು, ಶಕ್ತಿ ಪ್ರದರ್ಶನ ಅನಿವಾರ್ಯ ಎನ್ನುತ್ತಿರುವಂತಹ ಹಿಂದೂ ಸಂಘಟನೆ. ಸೊ ಇವೆಲ್ಲವೂ ಕೂಡ SIT ತನಿಖೆಯಿಂದ ಹೊರಬರಲಿ ಸತ್ಯಾಂಶ. ಆದರೆ ಅದಕ್ಕೂ ಮುನ್ನ ರ್ಯಾಲಿಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.